ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಎಲ್ಲರೂ ಕೂಡ ದಿನನಿತ್ಯ ಇಲ್ಲಿ ಗಾಡಿ ಓಡಿಸ್ತಾನೆ ಇರ್ತಾರೆ. ಒಂದಲ್ಲ ಒಂದು ಕೆಲಸಕ್ಕೆ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಎಲ್ಲಾ ರೀತಿಯಾದ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ನೀವು ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡಿರ್ತೀರಾ. ಕೆಲವೊಬ್ರು ಈ ಒಂದು ಘಟನೆನ ಅಬ್ಸರ್ವ್ ಮಾಡೂ ಕೂಡ ಸುಮ್ಮನೆ ಇರ್ತಾರೆ. ಬಟ್ ಕೆಲವೊಬ್ರು ಈ ರೀತಿಯಾಗಿ ಧ್ವನಿ ಎತ್ತಿದ್ದಾರೆ. ನಾವು ಏನ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಗೊತ್ತೇ ಆಗಿರುತ್ತೆ. ಈಗ ಪೆಟ್ರೋಲ್ ಬಂಕ್ಗಳಲ್ಲಿ ಮೋಸ ಆಗ್ತದೆ ಅಂತ ಅಂದ್ಬಿಟ್ಟು ತುಂಬಾ ದಿವಸದಿಂದ ಇಲ್ಲಿ ಕೇಳಿ ಬರ್ತಾ ಇದೆ. ಬಟ್ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರ ಕೈಲೂ ಕೂಡ ಹುಡುಕಕ್ಕೆ ಆಗಲ್ಲ. ಬಟ್ ಆದ್ರೆ ಕೆಲವೊಂದು ಟೈಮಲ್ಲಿ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ನಿಗಾ ಇಡಬೇಕಾಗುತ್ತೆ. ಈಗ ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಸ್ವಲ್ಪ ನಿಗಾ ಇರಬೇಕು. ಆಲ್ಮೋಸ್ಟ್ ಇವಾಗ ದುಡ್ಡು ಕೊಟ್ಟಿದ ತಕ್ಷಣ ನಾವು ಎಷ್ಟು ಒಂದು ಅಮೌಂಟ್ ಕೊಡ್ತೀವಿ ಅದಕ್ಕೆ ಇಲ್ಲಿ ಪೆಟ್ರೋಲ್ ಹಾಕ್ತಾರೆ. ಆಲ್ಮೋಸ್ಟ್ ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಝೀರೋ ಅಂತ ತೋರಿಸ್ಬಿಟ್ಟು, ಅಂದ್ರೆ ಅವ್ರು ತೋರಿಸಿಲ್ಲ ಅಂದ್ರೂ ಕೂಡ ನಾವು ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಝೀರೋ ಅಂತ ಅಂದ್ಬಿಟ್ಟು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಮೈಸೂರು ರೋಡ್ ಅಲ್ಲಿ ಇದೆಲ್ಲ ಪೆಟ್ರೋಲ್ ಬಂಕ್. ಆ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಇಲ್ಲಿ ಯಾವ ರೀತಿಯಾಗಿ ಒಂದು ಮೋಸ ನಡೀತಿದೆ ಅಂತ ಅಂದ್ಬಿಟ್ಟು ಒಬ್ರು ಮಹಿಳೆ ಈ ರೀತಿಯಾಗಿ ಒಂದು ವಿಡಿಯೋ ಕೂಡ ಮಾಡಾಕಿದ್ದಾರೆ. ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಧ್ವನಿ ಎತ್ತೋದು ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಇದನ್ನ ಕೆಲವೊಬ್ರು ಅಬ್ಸರ್ವ್ ಮಾಡಿರ್ತಾರೆ. ಅಬ್ಸರ್ವ್ ಮಾಡಿದ್ರು ಕೂಡ ನಮ್ಗೆ ಯಾಕಪ್ಪ ಬೇಕು, ಇಲ್ಲಿ ಸುಮ್ಮನೆ ಇದ್ಬಿಡೋಣ, ಜಗಳ ಗಲಾಟೆ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ಆ ರೀತಿ ಸುಮ್ಮನೆ ಹೋಗೋ ಬದಲು ಈ ರೀತಿಯಾಗಿ ಯಾವ ರೋಡಲ್ಲಿ ಯಾವ ಪೆಟ್ರೋಲ್ ಬಂಕ್ ಅಲ್ಲಿ ಈ ರೀತಿಯಾಗಿ ಆಗ್ತದೆ ಅಂತ ಅಂದ್ಬಿಟ್ಟು ಧ್ವನಿ ಎತ್ತಿಬಿಟ್ಟು ಹೇಳಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಬೇರೆಯವ್ರಿಗೂ ಕೂಡ ಇದರಿಂದ ಸ್ವಲ್ಪ ಉಪಯೋಗ ಆಗೇ ಆಗುತ್ತೆ. ಯಾಕಂತಂದ್ರೆ ₹1 ಆಗಲಿ ₹2 ಆಗಲಿ ದುಡ್ಡೇ. ಬಟ್ ಯಾವ ರೀತಿ ಇಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಒಬ್ರು ಮಹಿಳೆ ತುಂಬಾ ಚೆನ್ನಾಗಿ ಇಲ್ಲಿ ತೋರಿಸಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ತಪ್ಪು ಗೊತ್ತಾಗಿದ್ದ ತಕ್ಷಣ ಏನೋ ಗೊತ್ತಿಲ್ಲ ಆಗ್ಬಿಟ್ಟಿದೆ, ನೀವು ಕೇಳಿದ್ದು 320 ನಾವು 400ಗೆ ಇಲ್ಲಿ ಪೆಟ್ರೋಲ್ ಹಾಕಿದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಸಮಜಾಯಿಸಿ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಆ ಒಂದು ಪೆಟ್ರೋಲ್ ಬ್ಯಾಂಕ್ ಅವರು. ಇಲ್ಲಿ ನಾನು ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ, ಇಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡಿ. ಇದು ಮೈಸೂರು ರೋಡ್ ಅಲ್ಲಿರುವಂತ ಪೆಟ್ರೋಲ್ ಬ್ಯಾಂಕ್. ಈ ಅಪ್ಪ ಹೇಳ್ತಾನೆ ₹100 ಯಾರೋ ಕಸ್ಟಮರ್ ಹಾಕ್ಸ್ಕೊಂಡೋಗಿದ್ದಾರೆ, ಗನ್ ಝೀರೋ ಗಿಡದಲ್ಲೇ ₹100 ಹಂಗೆ ಕಂಟಿನ್ಯೂ ಮಾಡ್ಬಿಟ್ರು. ಕೇಳಿದಕ್ಕೆ ಇವಾಗ ಗನ್ನು ಸರಿಯಾಗಿಕ್ಕಿಲ್ಲ, ನೋಡಿಲ್ಲ ಅಂತೆ. ಯಾರು ನೋಡದಲ್ಲ ಹೆಂಗ್ ಹಾಕ್ಸ್ಕೊಂಡ್ಬಿಡ್ತಾರೆ? ಇದು ಮೈಸೂರು ರೋಡ್ ಅಲ್ಲಿರುವಂತದ್ದು ಪೆಟ್ರೋಲ್ ಬ್ಯಾಂಕ್. ₹100 ಹಂಗೆ ಕಂಟಿನ್ಯೂ ಮಾಡ್ಬಿಟ್ರು. 320 ಹಾಕಿ ಅಂದ್ರೆ ಇವಾಗ 420 ಹಾಕಿದೀವಿ ಎಕ್ಸ್ಟ್ರಾ ಬಿಡಿ ಅಂತಾರೆ. ಗನ್ ಸರಿಗಿಕ್ಕಿಲ್ವಂತೆ. ಹಿಂಗೆ ಯಾಮರ್ಸ್ಕೊಂಡು ತಿಂತಾ ಇದೆ ಪೆಟ್ರೋಲ್ ಬ್ಯಾಂಕ್ ಗಳಲ್ಲಿ. ಈ ಮೈಸೂರು ರೋಡ್ ಅಲ್ಲಿ ಬರುವಂತ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಎಲ್ಲರೂ ನೋಡ್ಕೊಂಡು ಸ್ವಲ್ಪ ಹಾಕಿಸ್ಕೊಡ್ರಪ್ಪ. ಗನ್ನ ಸರಿಗಿಡಲ್ವಂತೆ, ಬೈ ಮಿಸ್ಟೇಕ್ ಆಗ್ಬಿಡತ್ತಂತೆ ಇವ್ರಿಗೆ. ಇವ್ರ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ ಯಾಮರ್ಸ್ಕೊಂಡು ತಿನ್ನೋದೇ ಆಗೋಯ್ತು ಇವ್ರದೆಲ್ಲ. ಯಾಕೆ ಗನ್ನ ಸರಿಗಿಟ್ಬಿಟ್ಟು ಝೀರೋ ಹಾಕಲಾಗಲ್ವಾ? ಮೈಸೂರು ರೋಡ್ ಪೆಟ್ರೋಲ್ ಬ್ಯಾಂಕ್ ಮಹಾ ಮೋಸ. ಗನ್ ಇಟ್ಬಿಟ್ಟು ಝೀರೋ ಇಂದ ಕಸ್ಟಮರ್ ಆಗ್ತಾ ಇಲ್ಲ. ಕಂಟಿನ್ಯೂ ಹಂಗೆ ₹100 ಇತ್ತು ಅಂದ್ರೆ ಅದ್ರ ಮೇಲೆ ಕಂಟಿನ್ಯೂ, ₹200 ಇತ್ತು ಅಂದ್ರೆ ಅದು ಕಂಟಿನ್ಯೂ. ನೋಡಿ ಅಲ್ಲಿ ನಿಂತಾನಲ್ಲ ಮಹಾ, ಅವ್ನು ಹೇಳ್ತಾನೆ ಬೈ ಮಿಸ್ಟೇಕ್ ಆಗೋಯ್ತಂತೆ. ಹಿಂಗೆ ಯಾಮರ್ಸ್ಕೊಂಡೇ ಇರಿ. ಯಾರಾದ್ರೂ ಪೆಟ್ರೋಲ್ ಹಾಕ್ಸ್ಕೊಳ್ಳೋರು ಮೈಸೂರು ರೋಡ್ ಅಲ್ಲಿ ನೋಡ್ಬಿಟ್ಟು ಝೀರೋ ಇದೆಯಾ ಅಂತ ನೋಡ್ಬಿಟ್ಟು ಹಾಕ್ಸ್ಕೊಳ್ಳಿ. ಸರಿಯಾಗಿ ಇಡಲ್ವಂತೆ, ಇಲ್ಲಿ ಗನ್ ಸರಿಯಾಗಿ ಆಗಲ್ವಂತೆ, ಬೈ ಮಿಸ್ಟೇಕ್ ಆಗ್ಬಿಡುತ್ತಂತೆ. ಇನ್ಮೇಲೆ ಹಾಕಿಸ್ಕೊಳ್ಳೋರೆಲ್ಲ ಝೀರೋ ಇದೆಯಾ ನೋಡ್ಬಿಟ್ಟು ಹಾಕ್ಸ್ಕೊಳ್ಳಿ. ಪೆಟ್ರೋಲ್ ಬಂಕ್ ಮಹಾ ಮೋಸ ಇದು ಮೈಸೂರು ರೋಡ್ ಅಲ್ಲಿ ಇರುವಂತದ್ದು. ಪೆಟ್ರೋಲ್ ಹಾಕಿದ್ ಪುಣ್ಯಾತ್ಮ ₹150 ಕಂಟಿನ್ಯೂ ಮಾಡಿದವರು ಈಗ ಹೇಳ್ತಾವ್ರೆ ಬೈ ಮಿಸ್ಟೇಕ್ ಗನ್ನಿಟ್ಟಿಲ್ಲ ಅಂತ. ಗನ್ನಿಟ್ಟಿಲ್ಲ ಅಂದ್ರೆ ಝೀರೋ ಬರಲ್ವಂತೆ. ನೋಡ್ಕೊಳ್ರಪ್ಪ ಈ ಪುಣ್ಯಾತ್ಮನ ಮಕ್ಕ. ಮೈಸೂರು ಪೆಟ್ರೋಲ್ ಬಂಕ್ ಹತ್ರ ಇರೋದು, ಮೈಸೂರು ರೋಡ್ ಹತ್ರ ಇದು. ನೋಡ್ಕೊಳ್ಳಿ ಬೆಂಗಳೂರಲ್ಲಿ ಮೋಸ ನಡೀಲಿ ಅಥವಾ ನಡೀತಾ ಇದ್ರೆ ಅದನ್ನ ಇನ್ನೊಬ್ಬರಿಗೆ ತಿಳಿಸೋ ಒಂದು ಪ್ರಯತ್ನ ಮಾಡಬೇಕು. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಇವಾಗ ಎಷ್ಟು ಪವರ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತು. ನೀವೇನಾದ್ರೂ ಪೆಟ್ರೋಲ್ ಹಾಕಿಸ್ತಿದ್ರೆ ನಿಜವಾಗ್ಲೂ ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸಿ. ಆಲ್ಮೋಸ್ಟ್ ಈ ರೀತಿಯಾಗಿ ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಇಲ್ಲಿ ಮೋಸ ಮಾಡ್ತಾ ಇರ್ತಾರೆ. ನಾನು ಮೋಸ ಮಾಡ್ತಿರೋ ಪೆಟ್ರೋಲ್ ಬಂಕ್ಗೆ ಮಾತ್ರ ಹೇಳ್ತಾ ಇರೋದು. ಇಲ್ಲಿ ನಿಯತ್ತಾಗಿ ಇರೋರು ಕೂಡ ಇರ್ತಾರೆ ಆಲ್ಮೋಸ್ಟ್. ಯಾಕಂದ್ರೆ ಅವ್ರಿಗೂ ಕೂಡ ಇದು ಈ ರೀತಿ ಹೇಳ್ದಂಗಾಗತ್ತೆ. ಅದಕ್ಕೋಸ್ಕರನೇ ಹೇಳ್ತಿರೋದು, ಮೋಸ ಯಾರ್ಯಾರು ಮಾಡ್ತಾ ಇದಾರೆ ಸ್ವಲ್ಪ ಅವರು ಕೂಡ ಎಚ್ಚೆತ್ಕೋಬೇಕಾಗತ್ತೆ. ಇಲ್ಲಿ 1 ಸತಿ ಸರಿ 2 ಸತಿ ಸರಿ, ಬಟ್ ಮೋಸ ಮಾಡ್ತಾ ಇದಾರೆ ಒಂದಲ್ಲ ಒಂದ್ ದಿವಸ ಅದು ಹೊರಗೆ ಬರಲೇಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಆಗೇ ಆಗುತ್ತೆ. ಯಾರಾದ್ರೂ ಒಬ್ರು ಈ ರೀತಿಯಾಗಿ ವಿಡಿಯೋ ಮಾಡಿ ಹಾಕಿ ಹಾಕ್ತಾರೆ. ಇದರಿಂದ ತುಂಬಾ ಜನಕ್ಕೆ ಇಲ್ಲಿ ನಿಜವಾಗ್ಲೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ಅಂದ್ರೆ ಹೆಲ್ಪ್ ಕೂಡ ಆಗುತ್ತೆ. ಏನಕ್ಕೆ ಅಂತಂದ್ರೆ ಈ ರೀತಿಯಾಗಿ ಈ ಒಂದು ರೋಡಲ್ಲಿ ಈ ರೀತಿಯಾಗಿ ನಡೆದಿದೆ, ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲಿ ಪೆಟ್ರೋಲ್ ಹಾಕಿಸ್ಕೋಬೇಕಾದ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕೂಡ ಇಲ್ಲಿ ಇರೋಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ಸೊ ವೀಕ್ಷಕರೇ, ಈ ರೀತಿಯಾದ ಘಟನೆ ನಿಮ್ಮ ಒಂದು ಲೈಫಲ್ಲಿ ನಡೆದಿದೆ. ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಪೆಟ್ರೋಲ್ ಹಾಕಿಸ್ತಾರೆ, ಟ್ರಾವೆಲಿಂಗ್ ಮಾಡ್ತಾರೆ. ದಿನ ಹಾಕ್ಸಿಲ್ಲ ಅಂದ್ರೂ ಕೂಡ ಇಲ್ಲಿ ಅಂದ್ರೆ ಪೆಟ್ರೋಲ್ ಬಂಕ್ ಹೋಗಿರ್ತೀರಾ. ಈ ರೀತಿಯಾದ ಘಟನೆ ಏನಾದರೂ ನಡೆದಿದೆಯಾ? ನೀವೇನಾದ್ರು ಆಕ್ಷನ್ ತಗೊಂಡಿದ್ದೀರಾ? ಅಥವಾ ಅಲ್ಲೇನಾದ್ರೂ ಒಂದು ಅಹಿತಕರ ಘಟನೆ ನಡೆದಿದೆಯಾ ನಿಮಗೆ ಅನ್ನೋದ್ರ ಬಗ್ಗೆ, ಮತ್ತೆ ಈ ಒಂದು ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ? ಈ ರೀತಿ ಮೋಸ ಮಾಡೋರ ಬಗ್ಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.